ಅವ್ರಿಗೆ ನಾವು ಪ್ರಪ್ರಥಮವಾಗಿ ನಮ್ಮ ಒಂದು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಹಾಗೂ ಸಂಗೀತ ಗಾನಲಹರಿ ಕರ್ನಾಟಕದ ವತಿಯಿಂದ ರಾಷ್ಟ್ರವನ್ನು ಪ್ರತಿನಿಧಿಸಿದ ನಮ್ಮ ಕರಾಟೆ ಆತ್ಮಬಂಧು ಅಂತಲೇ ಹೇಳಬೇಕು. ತಪ್ಪುಗಳನ್ನು ಸರಿ ಮಾಡ್ತಾ ಸರಿಗಳನ್ನು ಹೊಗಳ್ತಾ ಹೋಗ್ತಾ ಇರತಕ್ಕಂತಹ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ವೆಂಕಟೇಶ್ ಸೆನ್ಸಾಯ್ ಅವರನ್ನ ವೇದಿಕೆ ಮೇಲೆ ನಾನು ಸವಿನಯದಿಂದ ಪ್ರಾರ್ಥನೆ ಮಾಡಿ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನೀವು ಎಲ್ಲ ಬಾಡಿ ಬಿಲ್ಡರ್ನ ನೋಡಿರ್ತೀರ, ಬೇರೆ ಬೇರೆ ರೀತಿ ಮಾಂಸಾಹಾರಿ ಬಾಡಿ ಬಿಲ್ಡರ್ನ ನೋಡಿರ್ಬೋದು. ಆದರೆ ಇವರು ಸಸ್ಯಾಹಾರಿ ದೇಹದಾಢ್ಯಪಟು, ಇವರು ರಾಷ್ಟ್ರೀಯ ವೆಜ್ ಬಿಲ್ಡರ್ ಇವರು, ಹಾಗೂ ನ್ಯಾಯಾಧೀಶರಾಗೂ ಅವರು ಕೆಲಸ ಮಾಡಿರ್ತಾರೆ. ಹಾಗೂ ನಮ್ಮ ಇಂಟರ್ನ್ಯಾಷನಲ್ ಒಂದು ಅವಾರ್ಡ್ ಸಂಸ್ಥೆಗೆ ಅವರು ಅಬ್ಸರ್ವ್ ಆಗಿರ್ತಾರೆ. ಅವ್ರನ್ನ ನಾನು ವೇದಿಕೆ ಮೇಲೆ ಬರಮಾಡ್ಕೋತೀನಿ. ಮಹೇಶ್ ಸರ್ ಅವರು ಕಲಾರತ್ನ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಬಹುಮುಖ ಪ್ರತಿಭೆ. ಹಾಡುಗಳಲ್ಲೇ ಅವರು ಕೊಲೆ ಮಾಡ್ತಾ ಇದ್ದಾರೆ ನಮ್ಮನ್ನು. ಇವರಿಗೆ ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಅಂತಾರೆ. ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಹೊಸ ಒಂದು ಅಳವಡಿಸ್ತಾನೆ ಇರ್ತಾರೆ. ಇವರ ಒಂದು ಸಾಧನೆಗೆ ನಾವು ಕೊಡ್ತಕ್ಕಂತಹ ಒಂದು ಚಿಕ್ಕ ಗೌರವ ಸರ್, ಇದನ್ನು ಒಪ್ಪಿಸ್ಕೋಬೇಕು ಅಂತ ಕೇಳಿ. ಹಾಗೆ ಸರಸ್ವತಿ ಮೇಡಮ್ ಅವರೇ, ನೆಕ್ಸ್ಟ್ ರಮ್ಯಾ ಶೆಟ್ಟಿ ಮೇಡಮ್ ಅವ್ರದ್ದು ತೆಗೆದಿದ್ದಾರೆ. ನಿಮ್ಮ ಸರ್ ನಂದ ಸರ್ ಬರ್ಬೋದು, ನೀವು ಬರ್ಬೋದು. ಅಲ್ಲಿ ಗುರುಗಳನ್ನ ಹಿಂದೆ ಬನ್ನಿ ಸರ್, ಹಿಂದೆ ಅವ್ರ ಹಿಂದೆ. ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ತುಂಬ ಖುಷಿ ಆಗುತ್ತೆ. ಈ ವರ್ಲ್ಡ್ ಎಗೇನ್ಸ್ಟ್ ಕರಪ್ಷನ್ ಪೀಪಲ್ ಕೌನ್ಸಿಲ್ ಇಂದ ಪಡೆಯುವಂಥದ್ದು ತುಂಬ ರೇರ್. ಅದು ಅವರಿಗೆ ಒಳ್ಳೇದಾಗಬೇಕು. ಅಂತಂದಾಗ ನಾವು ಅವ್ರ ಮನೆಗೆ ಹೋದಾಗ, ನೀವು ನಂಬ್ತಿರೋ ಬಿಡ್ತೀರೋ, ಹೊಟ್ಟೆ ತುಂಬ ಊಟ ಹಾಕಿ ಅವ್ರು ಒಂದೇ ಮಾತು ಹೇಳಿದ್ರು ನಮಗೆ, ಸರ್ ನಾವು ಯಾವ ರೀತಿ ಇರ್ತೀವೋ ನಮ್ಮ ಬದುಕು, ನಮ್ಮ ಮನಸ್ಸು, ನಮ್ಮ ಜೀವನ ಅದೇ ರೀತಿ ಇರುತ್ತೆ. ನೀವು ಆ ಥರ ಯಾವಾಗ ಬಂದಾಗಲೂ ನಮ್ಮ ಮನೆಯಿಂದ ನೀವು ಹೋಗ್ಬೇಕಾದ್ರೆ ಹೊಟ್ಟೆ ತುಂಬಾನೇ ಊಟ ಮಾಡಿ ಹೋಗಬೇಕು ಅಂತಲೇ ಹೇಳುವಂಥ ದೊಡ್ಡ ಮನಸ್ಸಿರುವಂತಹ ನಮ್ಮ ಸಹೋದರ ಸಮಾಜದಲ್ಲಿ ನಿಮ್ಮ ಸಾಧನೆ. ಸರ್ ನಮ್ಮದು ಯೂತ್ ವೆಲ್ಫೇರ್ ನೋಡಿ, ಯೂತ್ ವೆಲ್ಫೇರ್ ಕವರಲ್ಲಿದೆ, ದೊಡ್ಡ ಚಪ್ಪಾಳೆ. ನಂದನ್ ಸರ್ ಎಲ್ಲ ಒಂದು ಗ್ರೂಪ್ ಫಿಲಮಲ್ಲಿ ನಮ್ಮ ಕನ್ನಡದ ತಾಂಡುವ ತಗೊಳ್ಳಿ ಸರ್, ಕನ್ನಡದ ತಾಂಡುವ. ನಿಮ್ಮ ಸೇವೆ ನಿರಂತರವಾಗಿ ಎಲ್ಲರಿಗೂ ಮರ್ಯಾದ ಮಾಹಿತಿ ಆಗಬೇಕು. ಕನ್ನಡದ ತಾಂಡುವ ಇದೆಯಾ? ಚಪ್ಪಾಳೆ ಮಾತ್ರ.
ಥ್ಯಾಂಕ್ ಯು ವೆರಿ ಮಚ್. ಬೇಡ ಅಂತಂದರೆ ದಿನನಿತ್ಯ ನಾವು ಭಗವಂತನ ಆರಾಧನೆ ಸೇವೆ ಮಾಡ್ತಕ್ಕಂಥದ್ದು ಅಂಥ ಒಂದು ಪುಷ್ಪಗಳು ಭಗವಂತನ ಪಾದಕ್ಕೆ ಅರ್ಪಣೆ ಆಗಬೇಕೆ ಹೊರತು ಜೀವಂತವಾಗಿರೋ ನಾವು ತೃಣ ಮಾತ್ರಕ್ಕೆ ಸಮಾನವಾಗಿರ್ತಕ್ಕಂಥ ಮನುಷ್ಯರಿಗೆ ಅದು ಸಲ್ತಕ್ಕಂಥದ್ದಲ್ಲ ಅನ್ನೋದು ನನ್ನ ಭಾವನೆ. ಇದರಲ್ಲಿ ಅನ್ಯತಾ ಭಾವಿಸಬಾರ್ದು, ತಪ್ಪು ಕೂಡ ತಿಳಿಬಾರ್ದು. ಯಾಕೆಂದರೆ ದೇವರಿಗೆ ಸೇರ್ತಕ್ಕಂಥದ್ದು ನೀವು ಹೇಳಿದ್ರೆ ದೇವರ ಸಮಾನ ಅಂತ ಹೇಳಿಬಿಟ್ಟು ಆ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇನ್ನೂ ತುಂಬ ಮೆಟ್ಟಿಲುಗಳನ್ನು ಹತ್ತಬೇಕಾಗ್ತಕ್ಕಂಥ ಸಂದರ್ಭಗಳು ತುಂಬ ಇದೆ, ಸಾಧನೆಗಳು ತುಂಬ ಇದೆ. ಹಾಗಾಗಿ ಅನ್ಯತಾ ಭಾವಿಸಬೇಡಿ. ಸೊ ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡಿದ ಶ್ರೀನಾಥ್ ಸರ್, ನಂದನ್ ಸರ್ ಅವರಿಗೆ, ಪ್ರಕಾಶ್ ಸರ್ ಅವರಿಗೆ, ಆಮೇಲೆ ನಮ್ಮ ವೆಂಕಟೇಶ್ ಸರ್ ಅವರಿಗೆ, ಇಡೀ ತಂಡಕ್ಕೆ, ಗೌರಿ ಪ್ರಸಾದ್ ಸರ್ ಅವರಿಗೆ, ಎಲ್ಲ ಇಡೀ ತಂಡಕ್ಕೆ ನನ್ನ ಒಂದು ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ. ಈ ಒಂದು ಸಾಧನೆಗೆ ಅಂದರೆ ನಾನೇನಂತ ಸಾಧನೆ ಮಾಡಿರ್ತಕ್ಕಂಥದ್ದಲ್ಲ, ಒಂದು ಅಡಿಲು ಸೇವೆ ಇರ್ತಕ್ಕಂಥದ್ದು ಮಾಡ್ಕೊಂಬರ್ತಾ ಇದ್ದೀನಿ. ಅದನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಖಂಡಿತ ನಮ್ಮ ಒಂದು ಸಹಕಾರ ಪ್ರೋತ್ಸಾಹ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿರುತ್ತೆ. ನಮ್ಮ ಕಡೆಯಿಂದ ಏನಾದರೂ ಸಾಧ್ಯವಾದಷ್ಟು ಅಳಿಲು ಸೇವೆ ಮಾಡುವಂಥದ್ದಿದ್ದರೆ ತಿಳಿಸಿ, ಖಂಡಿತ ನಮ್ಮ ಕಡೆಯಿಂದ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಸಮಯದಲ್ಲಿ ಬರ್ತೀವಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸುಡುಗಾಡು ಹೈದನ್ನ ಕಂಡವಳು ನೀನ್ಯಾಕೆ ಇಷ್ಟೊಂದು ಕಾಯಾಗಿ ಮಲಗಿದೆಯೋ? ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದೆವ್ವ? ನಿನ್ನ ಕಣ್ಣು ನಾನ್ಯಾಕೆ ಕರಗಿದೆಯೋ? ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದೆವ್ವ? ನಿನ್ನ ಕಣ್ಣು ನಾನ್ಯಾಕೆ ಕರಗಿದೆನೋ? ನಿನ್ನ ಕಣ್ಣು ನಾನ್ಯಾಕೆ ಕರಗಿದೆನೋ? ನೆನಪೈತೆ ನಿಂಗೆ ಮರಕೋಡಿ ಆಟ, ಮರತೊಯ್ತ ನಿಂಗೆ ಬೆಳದಿಂಗಳು ನೆನೆಸ್ಕೊಂಡು ಈಗ ಮಾಡ್ಕೊಂಡು
ನಿಂತು ಬರುವೆ ಹಾದಿ ಬಾವಿಗೆ ಬಿದ್ದ ನೀರು ಕುಡಿದು ಎಂದು ಅಪ್ಪನೇ ಇಲ್ಲದ ಕೊಳಗನೆ ಮನಸ್ಸಿಗೆ ಹುಟ್ಟಿರೋ ಕಣ್ಣೀರ ರೆಪ್ಪೆಯ ಸೋಲಿಸೋ ಹಾಗೆ ನನ್ನ ಸೇವೆ ನೀ ಸೌಲೇ ಕುಚಿತು 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 ಓಯ್ ಕುಚಿತು 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 ನೀನು ಜಲ್ದಿ ತೋರಿಸ್ತಾನ ಕುಚಿತು ಜೀವ ಜೀವನ ಜಾಸ್ತಿ ಕಣ ಕುಚಿತು ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ ಒಂದು ಕ್ಷಣ ನೊಂದನು ನೀ ನಾನು ತಾಳಲಾರೆ ಒಂದು ಕ್ಷಣ ವಿರಹವನ್ನು ನಾನು ಸಹಿಸಲಾರೆ ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದೋ ನಿನ್ನನ್ನು ಅಗಲಿ ನಾನಿರಲಾರೆ ಒಪ್ಪುವರೇತೆ ನಿನ್ನನ್ನು ಕಂಡ ದಿನವೇ ಒಮ್ಮೆತು ಪ್ರೀತಿ